ಮಳೆಗೆ ಗ್ರಾಮೀಣ ರಸ್ತೆಗಳು, ಸೂನಹಳ್ಳಿ ರೈತರ ಬೆಳೆ ಮಾರ್ಗವಾಗಿ ಶಾಲೆ, ಅಂಗನವಾಡಿ ಗೇಟ್ವರೆಗೂ ಕಟ್ಟಡ, ಹೋಗುವಂತ ವಿದ್ಯುತ್ ಹಳೆ ಕಂಬ ಮುಖ್ಯ ಸೇರಿದಂತೆ ರಸ್ತೆಯಲ್ಲಿ ಹಾನಿಯಾದ ಈ ದಿನ ವರದಿಯನ್ನು 2 ದಿನ ತಯಾರಿಸುವಂತೆ ಸುರಿದಂತ ತಾಲೂಕು ಮಳೆಯಲ್ಲಿ ಪಂಚಾಯತ್ ಅನಾಹುತ ಆಡಳಿತ ಅಧಿಕಾರಿ ತಪ್ಪಿದ್ದಲ್ಲ ಅನ್ನೋ ಹಾಗೂ ಒಂದು ಜಂಟಿ ರೀತಿಯಲ್ಲಿ ಕೃಷಿ ಅನಾಹುತ ನಿರ್ದೇಶಕ ನಡೀತಾ ಡಾ. ಇದ್ದಾವೆ. ಈ ಮಂಜುನಾಥ್ ಸಂದರ್ಭದಲ್ಲಿ ಹೇಳಿದರು. ಚೌಡೂರು ಅಖಂಡ ತಾಲೂಕಿನ ಎಲ್ಲ ಕರ್ನಾಟಕ ರೈತ ಗ್ರಾಮ ಸಂಘದ ಪಂಚಾಯಿತಿ ಎಲ್ಲ ಪಿಡಿಒಗಳಿಗೆ ಹಾಗೂ ಪದಾಧಿಕಾರಿಗಳು ತಾಪಂ ಅಧಿಕಾರಿಗಳಿಗೆ ಸಾರ್ವಜನಿಕರು ಆಯೋಜಿಸಿದ್ದ ಸೇರಿ ವಿಡಿಯೋ ಇವತ್ತು ಒಂದು ಸಂವಾದ ವಿಡಿಯೋವನ್ನು ಸಭೆಯಲ್ಲಿ ಮಾಡಿ ಗಮನ ಸೆಳೆದರು. ತಮ್ಮ ಗಮನಕ್ಕೆ ತಾಲೂಕಿನಲ್ಲಿ ತರಬಯಸಿದ್ವಿ. ಸುರಿದ ಭಾರಿ ಈ ಮಳೆಗೆ ರೈತರ ಸಂದರ್ಭದಲ್ಲಿ ಬೆಳೆಗಳು ಹಾಳಾಗಿದ್ದು, ಶ್ರೀನಿವಾಸ್, ಸಂಪರ್ಕ ರಸ್ತೆಗಳು, ಶಿವಣ್ಣ, ಮೀನುಗಳು ಕೊಚ್ಚಿ ಶಿವಲಿಂಗಪ್ಪ, ಹಾನಿಯಾಗಿರುವ ಈರಣ್ಣ, ಸಾಕಷ್ಟು ದೂರುಗಳು ಬರುತ್ತಿವೆ. ಸಿದ್ದರಾಮೇಶ್ವರ ಇನ್ನು ಇವರೆಲ್ಲರೂ ಮಳೆ ಈ ಬರುವ ಸಂದರ್ಭದಲ್ಲಿ ಸಾಧ್ಯತೆ ಇದ್ದು ಗ್ರಾಮ ಹಾಜರಿದ್ದು ಪಂಚಾಯಿತಿ ಅಧಿಕಾರಿಗಳು ಮಳೆ ಹಾನಿ ವರದಿಯನ್ನು ತಯಾರಿಸುವಂತೆ ಸೂಚನೆ ನೀಡಿದರು. ತಾಪಂ ಯು ಶಶಿಧರ್ ಮಾತನಾಡಿ, ಈಗಾಗಲೇ ಮಳೆ ಹಾನಿ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದ್ದು, ಎಲ್ಲ ಇಲಾಖೆ ವ್ಯಾಪ್ತಿಯ ಮಳೆ ಹಾನಿಯನ್ನು ಸಿದ್ಧಪಡಿಸಿ ಶಾಸಕರಾದ ಟಿ. ರಘುಮೂರ್ತಿಯವರ ಅಧ್ಯಕ್ಷತೆಯನ್ನು ಸಭೆ ಕರೆದು ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನರೇಗಾ ಸಹಾಯಕ ನಿರ್ದೇಶಕ ಸಂತೋಷ್, ತಾಪಂ ಸಹಾಯಕ ನಿರ್ದೇಶಕ ಸಂಪತ್ ಹಾಗೂ ಗ್ರಾಪಂ ಪಿಡಿಒಗಳು ವಿಡಿಯೋ ಸಂವಾದ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರು ಎಲ್ಲೆಲ್ಲಿ ಹಾನಿ ಆಗಿದೆ ವರದಿಯನ್ನ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಗ್ರಾಮ ಪಂಚಾಯತಿ ಪ್ರಾಪರ್ಟಿಗಳು ಸಹ ಇಲ್ಲಿಂದ ಆಗಿರ್ಬೋದು, ಮನೆಗೆ ಸಂಬಂಧಪಟ್ಟ ಏನಾದ್ರು ಮನೆ ಹಾನಿ ಆಗಿದ್ರೆ ಅದನ್ನು ಹಾಕಿ, ಆ ನಂತರ ಇದನ್ನ ಶಾಲೆಗಳಲ್ಲಿ ಏನಾದ್ರು ಸ್ವಲ್ಪ ಹಾನಿ ಆಗಿದ್ರೆ, ಯಾಕಂದ್ರೆ ಕೆರಾಮಿಟಿ ರಿಲೀಫ್ ಫಂಡಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಹ ರಿಪೇರಿಗೆ ಸಂಬಂಧಪಟ್ಟಾಗೆ ಹಣ ಪಡೆಯಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಶಾಲೆಯ ರಿಪೇರಿಗಳಿಗೆ ಸಂಬಂಧಪಟ್ಟಾಗ ಏನಾದ್ರು ಹಾನಿ ಆಗಿದ್ರೆ ಮಳೆಯಿಂದ ಅದನ್ನ ಸೇರ್ಪಡೆ ಮಾಡಿ ಕೊಡ್ತಕ್ಕಂಥದನ್ನ ಇದನ್ನು ಮಾಡಿ, ಅದರ ಜೊತೆಗೆ ಇನ್ನೂ ಸಹ ಅಂಗನವಾಡಿಗಳ ಬಿಲ್ಡಿಂಗ್ಸ್ ಸಹ ಏನಾದ್ರು ಹಾನಿಯಾಗಿರುವಂಥದ್ದು ಅಥವಾ ಆಗುವ ಸಂಭವಗಳು ಏನಾದ್ರು ಇದ್ರೆ ಅದನ್ನ ನೋಡಿ ಒಂದು ಸ್ವಲ್ಪ ವರದಿಯನ್ನ ಕೊಡಬೇಕಾಗುತ್ತೆ. ಸೊ ಈ ಕುರಿತು ನೀವು ಸ್ವಲ್ಪ ಒಂದು 2-3 ದಿನದಲ್ಲಿ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅನ್ನ ತಯಾರು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಎಲ್ಲಾದ್ರೂ ಕೆಇಬಿಗೆ ಸಂಬಂಧಪಟ್ಟ ಹಾಗೆ KPTCLಗಾಗಿ ಇದನ್ನ ಏನು ಪವರ್ ಲೈನ್ ಏನಾದ್ರು ಡ್ಯಾಮೇಜ್ ಆಗಿರುವಂಥದ್ದು, ಪೋಲ್ಗಳು ಬಿದ್ದಿರ್ತಕ್ಕಂಥದ್ದು, ಸೊ ಈ ತರ ಏನಾದ್ರು ಇರುವಂಥದ್ದು ಸಹ ಈ ಒಂದು ಹೆಚ್ಚಿಗೆ ಮಳೆ ಆಗಿರ್ತಕ್ಕಂಥದ್ರಿಂದ ಅದರ ಹಾನಿ ಒಳಗಾಗಿರ್ತಕ್ಕಂಥದ್ರ ಮಾಹಿತಿಯನ್ನ ನೀವು ಒಂದು 2-3 ದಿನದಲ್ಲಿ ಕೊಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ವಿಶೇಷ ನೀವು ಈಗಾಗಲೇ ನೀವು ಇದನ್ನ ಅವರಿಗೆ ತಿಳಿಸಿದ್ದೀರಲ್ಲ, PEOಸ್ಗಾಗಿ, ಆಮೇಲೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೂ ಸಹ ಮಾಹಿತಿಯನ್ನ ಕೊಡಿ. ಅವರು ಅದರ ಪ್ರಕಾರ ಒಂದು 2-3 ದಿನದಲ್ಲಿ ಕೊಡ್ಲಿ. ವರದಿ ಬಂದ ನಂತರ ಬೇಕಾದ್ರೆ ನಾನು ಬರ್ತೇನೆ, ಮತ್ತೊಮ್ಮೆ ಏನಾದ್ರು ಚರ್ಚೆ ಮಾಡುವಂಥದ್ದಿದ್ರೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಇದು ಕೆಲಾಮಿಟಿಗೆ ಸಂಬಂಧಪಟ್ಟಾಗಿ ಯಾವಾಗ ತುರ್ತಾಗಿ ಮಳೆ ಆಗಿರುತ್ತೆ ಅಥವಾ ಒಂದು 24 hours 48 hours ಅಲ್ಲಿ ನಾವು ರಿಪೋರ್ಟ್ ಮಾಡೋದನ್ನ ಮಾಡಬೇಕಾಗುತ್ತೆ. ಆಗ್ಲಿ ಸರ್, ನಾನೀಗ ಮಾತಾಡ್ತೀನಿ ಸರ್. ಅವರು PDO ಒಂದು ಸ್ಪ್ರೆಡ್ ಶೀಟ್ ಮಾಡಿ ಬಿಡ್ತೀವಿ ಸರ್. ನಾವೀಗ ಆ ಸ್ಪ್ರೆಡ್ ಶೀಟ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ನಮಗೆ ಮಾಹಿತಿ ಇಮಿಡಿಯೇಟ್ ಸಿಗುತ್ತೆ. ತಾವೇನೇನು ಹೇಳಿದ್ರಿ, ಈಗ ಬೆಳೆ ಹಾನಿ ಇರ್ಬೋದು, ಮನೆ ಹಾನಿ, ಮತ್ತೆ ಶಾಲೆ, ಅಂಗನವಾಡಿ, ಮತ್ತೆ ಗ್ರಾಮೀಣ ರಸ್ತೆಗಳು, ಮತ್ತೆ ಬೆಸ್ಕಾಂ ಇಲಾಖೆಗೆ ಸಂಬಂಧ ಎಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಎಲ್ಲಾದರೂ ಬಿದ್ದಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಯನ್ನು ಶೇರ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾನೀಗ ಸ್ಪ್ರೆಡ್ ಶೀಟ್ ಮಾಡಿ ಅವರಿಗೆ ಕಳಿಸ್ಕೊಡ್ತೀನಿ ಸರ್, ಗ್ರಾಮ ಪಂಚಾಯತಿ ಹಂತಕ್ಕೆ. ಅವರು ಅದನ್ನು ಇಮಿಡಿಯೇಟ್ ಅಪ್ಡೇಟ್ ಮಾಡಬೇಕು. ಒಂದು ಅದೇ ರಿಕ್ವೆಸ್ಟು ನಮಗೆ ರೇಟಿಂಗಲ್ಲೂ ಕೂಡ ಬರಬೇಕು. ಯಾಕೆಂದರೆ ಸ್ಪ್ರೆಡ್ ಶೀಟ್ ಮಾಹಿತಿನೇ ನಾವು ಜಿಲ್ಲಾಧಿಕಾರಿಗಳಿಗೆ ಕಳ್ಸೋಕ್ಕಾಗಲ್ಲ ಸರ್. ಹಾಗಾಗಿ ಅವರಿಂದ ರೇಟಿಂಗಲ್ಲೂ ತಗೊಂಡು ನಾವು ಕನ್ಸಲ್ಟೇಟ್ ಮಾಡಿ ಏನೇನು ಹಾನಿಯಾಗಿದೆ, ಎಷ್ಟು ಪ್ರಮಾಣದ ಮೊತ್ತ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಅಂದಾಜಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾವಿಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಒಂದು ಮಾಡಬೇಕಾಗುತ್ತೆ ಸರ್. ಆ ಮೀಟಿಂಗಲ್ಲಿ ಇಟ್ಟು ಅದಕ್ಕೆಲ್ಲ ಅಪ್ರೂವಲ್ ತಗೊಂಡು ಕಳಿಸ್ಕೊಡ್ಬೇಕಾಗುತ್ತೆ. ಈಗ ಫಸ್ಟ್ ಮೊದಲನೇ ಹಂತದಲ್ಲಿ ನಾವು ಇದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ ಸರ್. ಆಮೇಲೆ ಶಾಸಕರು ಯಾವಾಗ ಸಿಗ್ತಾರೆ ನೋಡಿಕೊಂಡು